ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ಜೋಡಿ ಟಾಸ್ಕ್ ಸಕ್ಕದಾಗಿ ನಡೀತಾ ಇತ್ತು. ಆ ಟಾಸ್ಕ್ ಅಲ್ಲಿ ವಿನ್ನರ್ ಗೊತ್ತಾಗಿದೆ ಈಗ, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಟಾಸ್ಕ್ ಆಡಿದ್ರು, ಯಾರು ಗೆಲ್ಲಬೇಕಾಗಿತ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಅನ್ನ ಮಾಡಿ. ಗುರು, ಈ ವಾರ ಬಿಗ್ ಬಾಸ್ ಜೋಡಿಗಳನ್ನ ಆಯ್ಕೆ ಮಾಡಿ ಜೋಡಿಗಳಿಗೆ ಟಾಸ್ಕ್ ಅನ್ನ ಕೊಡ್ತಾ ಇದ್ದಾರೆ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಟಾಸ್ಕ್ ಮಾತ್ರ. ಹೋಗ್ತಾ ಹೋಗ್ತಾ ಹಂತ ಹಂತವಾಗಿ ಬೇರೆ ಬೇರೆ ಟಾಸ್ಕ್ ಗಳನ್ನ ಕೊಡ್ತಾರೆ. ಈಗ ಮೊದಲನೇದಾಗಿ ಬಾಲ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈ ಬಾಲ್ ಟಾಸ್ಕ್ ಏನು ಅಂತಂದ್ರೆ, ಉಸ್ತುವಾರಿಗಳಾಗಿರ್ತಕ್ಕಂಥವ್ರು ಬಿಗ್ ಬಾಸ್ ಹೇಳ್ತಾ ಇರ್ತಾರೆ ಕಾಲ ಕಾಲಕ್ಕೆ, ಒಂದು 5 ಬಾಲು 6 ಬಾಲು 8 ಬಾಲು ಈ ತರ ಹೇಳ್ತಾ ಇರ್ತಾರೆ. ಸ್ವಿಮ್ಮಿಂಗ್ ಪೂಲ್ ಪಕ್ಕ ತಂದು ಆ ಬಾಲ್ಗಳನ್ನ ಇಡಬೇಕಾಗುತ್ತೆ. ಅದಾದ್ಮೇಲೆ ಜೋಡಿಗಳು ಏನೋ ಪೇರ್ ಆಗಿರ್ತಾರೆ, ಅವರು ಕಾಲ್ಗೆ ಹಗ್ಗ ಕಟ್ಟಿರ್ತಾರೆ. ಆ ಇದರಿಂದ ಹೋಗಿ ಅವರು ಬಾಲ್ಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾರು ಜಾಸ್ತಿ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೋ ಅವರು ಫೈನಲಿ ವಿನ್ನರ್ ಆಗ್ತಾರೆ. ತುಂಬಾ ಸಕ್ಕದಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು ಟಾಸ್ಕು. ಅದ್ರ ಜೊತೆಗೆ ಸ್ಪಂದನ ಅವ್ರಿಗೆ ಸ್ವಲ್ಪ ಇಂಜುರಿ ಕೂಡ ಆಗಿತ್ತು. ಅವರು ಹೋಗಿ ಹಾಸ್ಪಿಟಲ್ಗೆ ಹೋಗಿ ಆ ಕಾಲ್ಗೆಲ್ಲ ಕಟ್ಟೆಲ್ಲ ಕಟ್ಟಿದ್ದಾರೆ. ಈಗ ಸೇಫ್ ಆಗಿ ವಾಪಸ್ ಬಂದಿದ್ದಾರೆ. ಟಾಸ್ಕ್ ಅನ್ನು ಸ್ವಲ್ಪ ಟೈಮು ರದ್ದು ಮಾಡಿದ್ರು. ಕೊನೆಯದಾಗಿ ಈಗ ಆ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಗಿ ವಿನ್ನರ್ ಗೊತ್ತಾಗಿದೆ. ಗುರು ಚೆನ್ನಾಗಿ ಆಟ ಆಡಿದ್ದಾರೆ. ಗಿಲ್ಲಿ ಮತ್ತೆ ಕಾವ್ಯ ಇವರು ಕೂಡ ಸಕ್ಕದಾಗಿ ಆಟ ಆಡಿ ಎಫರ್ಟ್ಸ್ ಹಾಕಿದ್ರು. ಬಟ್ ಈ ಟಾಸ್ಕ್ ಅಂತ ವಿನ್ನರ್ ಅಂತ ಬಂದಾಗ ರಕ್ಷಿತಾ ಮತ್ತೆ ಮಾಳು ಚೆನ್ನಾಗಿ ಟಾಸ್ಕ್ ಅನ್ನ ಆಡಿ ಬಾಲ್ ಅನ್ನ ಕಲೆಕ್ಟ್ ಮಾಡೋದ್ರಲ್ಲಿ ಈ ಟಾಸ್ಕ್ ಅಲ್ಲಿ ಅವರು ವಿನ್ನರ್ ಆಗಿ ರಜತ್ ಮತ್ತೆ ಚೈತ್ರ ಅವರನ್ನ ನೆಕ್ಸ್ಟ್ ಮುಂದೆ ರೌಂಡ್ಗಳಿಂದ ಅವರು ಆಚೆ ಇಟ್ಟಿದ್ದಾರೆ, ಅವರನ್ನ ಔಟ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್ಸ್ ಮಾಳು ಮತ್ತೆ ರಕ್ಷಿತಾ ಅವರು ಚೆನ್ನಾಗಿ ಆಟ ಆಡಿದ್ದಾರೆ. ಇನ್ನು ಇದೇ ರೀತಿ ಟಾಸ್ಕ್ ಗಳನ್ನ ಆಡ್ಲಿ, ಚೆನ್ನಾಗಿ ಎಫರ್ಟ್ಸ್ ಹಾಕ್ಲಿ. ಅದೇ ರೀತಿ ಗಿಲ್ಲಿ ಕೂಡ ಕಾವ್ಯ ಕೂಡ ಸಕ್ಕದಾಗಿ ಎಫರ್ಟ್ಸ್ ಹಾಕಿ ಆಟ ಆಡಿದ್ರು. ಟೂ ಗುಡ್ ಆಗಿತ್ತು. ಸಖತ್ ಇಂಟ್ರೆಸ್ಟಿಂಗ್ ಟಾಸ್ಕ್ ಅಂತ ಹೇಳ್ಬೋದು. ನಿಮ್ಗೆ ಏನ್ ಅನಿಸ್ತು? ರಕ್ಷಿತಾ ಮತ್ತೆ ಮಾಳು ಗೆದ್ದಿರೋದು ಖುಷಿನಾ ಇಲ್ವಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.